ಇನ್ನು ರಾಜ್ಯಸಭೆಯಿಂದ ಟಿಎಂಸಿ ಸಂಸದ ಉಚ್ಚಾಟನೆ. ಟಿಎಂಸಿ ಸಂಸದ ಡೆರೆಕ್ ಒಬ್ರಿಯಾನ್ ಸಸ್ಪೆಂಡ್ ಆಗಿದ್ದಾರೆ. ಅಧಿವೇಶನ ಮುಗಿಯುವವರೆಗೆ ಅಮಾನತುಗೊಳಿಸಿ ಆದೇಶ. ರಾಜ್ಯಸಭಾ ಸ್ಪೀಕರ್ ಜಗದೀಪ್ ಧನ್ಕರ್ ಆದೇಶವನ್ನೆತ್ತಿದ್ದಾರೆ. ನೀಲಂ ರೀತಿಯಲ್ಲೇ ಘೋಷಣೆ ಕೂಗಿದ್ರು ಟಿಎಂಸಿ ಎಂಪಿ, ಟಿಎಂಸಿ ಸಂಸದ ಡೆರೆಕ್ ಒಬ್ರಿಯಾನ್. ಕೇಂದ್ರದ ಸರ್ವಾಧಿಕಾರಿ ಧೋರಣೆ ನಡೆಯಲ್ಲ ಅಂತ ಘೋಷಣೆ ಕೂಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧಿವೇಶನ ಮುಗಿಯುವವರೆಗೆ ಸಂಸದ ಡೆರೆಕ್ ರನ್ನ ಅಮಾನತುಗೊಳಿಸಿ ಆದೇಶವನ್ನೆತ್ತಿದ್ದಾರೆ ರಾಜ್ಯಸಭಾ ಸ್ಪೀಕರ್ ಜಗದೀಪ್ ಧನ್ಕರ್. ನೀಲಂ ರೀತಿ ನಿನ್ನೆ ಏನು ಲೋಕಸಭಾ ಕಲಾಪ ನಡೀತಾ ಇದ್ದಾಗ ಇಬ್ರು ಆಗಂತಕರು ಒಳಗಡೆ ದಾಳಿ ನಡೆಸಿದ್ರೆ ಇಬ್ರು ಹೊರಗಡೆ ಪ್ರತಿಭಟನೆ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಪ್ರತಿಭಟಿಸಿದಂತಹ ನೀಲಂ ಏನ್ ಘೋಷಣೆ ಕೂಗಿದ್ರು ಅದೇ ರೀತಿಯ ಘೋಷಣೆಯನ್ನ ಟಿಎಂಸಿ ಸಂಸದರು ಕೂಗಿದ್ದಕ್ಕೆ ಈಗ ಸಸ್ಪೆಂಡ್ ಆಗಿದ್ದಾರೆ. I am forced by misconduct of some of the members whose details I have noticed. Honorable member, I have no. Do you approve of it? He walks up to this place. Mr. Kharge, leader of the opposition, can you imagine? ಎಸ್ಸಿ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾತು ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಒಂದು ಕಡೆ ನಿನ್ನೆ ಸಂಸತ್ ಇತಿಹಾಸದಲ್ಲೇ ಕಂಡು ಕೇಳದಾದಂತಹ ಭದ್ರತಾ ವೈಫಲ್ಯ, ನಿನ್ನೆ ಆ ನೀಲಂ ಕೂಗಿದಂತಹ ಘೋಷಣೆ, ಇದೆಲ್ಲವೂ ಕೂಡ ಆಘಾತಕಾರಿಯಾಗಿದೆ. ಮತ್ತೊಂದೆಡೆ ಟಿಎಂಸಿ ಸಂಸದ ಡೆರೆಕ್ ಒಬ್ರಿಯಾನ್ ರಾಜ್ಯಸಭೆಯಲ್ಲಿ ಈ ರೀತಿಯಾದಂತಹ ಮಾತುಗಳನ್ನ, ಇದೇ ರೀತಿಯಾದಂತಹ ಘೋಷಣೆಯನ್ನು ಕೂಗಿದ್ದಕ್ಕೆ ಈಗ ಸಸ್ಪೆಂಡ್ ಆಗಿದ್ದಾರೆ. ಈ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತೀರಿ? ಪ್ರತಿಭಾ, ರಾಜ್ಯಸಭೆಯಲ್ಲೂ ಕೂಡ ಲೋಕಸಭೆಯಲ್ಲಿ ಯಾವ ರೀತಿಯ ಗದ್ದಲ ಗಲಾಟೆ ನಡೀತು, ರಾಜ್ಯಸಭೆಯಲ್ಲೂ ಕೂಡ ವಿಪಕ್ಷಗಳು ಕೇಂದ್ರ ಗೃಹ ಮಂತ್ರಿ ಹೇಳಿಕೆ ಕೊಡಬೇಕು, ಪ್ರತಾಪ್ ಸಿಂಹ ಅವರ ಒಂದ್ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋದನ್ನ ಆಗ್ರಹಿಸ್ತಾ ವಿಪಕ್ಷಗಳು ಕೂಡ ಗದ್ದಲ ಗಲಾಟೆಯನ್ನ ಆರಂಭಿಸಿದಾಗ ಡೆರೆಕ್ ಒಬ್ರಿಯಾನ್ ನಿನ್ನೆ ಯಾವ ಘೋಷಣೆಗಳನ್ನ ಕೂಗ್ಲಾಗಿತ್ತೋ ಆ ಘೋಷಣೆಗಳನ್ನ ಸದನದಲ್ಲೂ ಕೂಡ ಕೂಗಿದ್ರು ಮತ್ತು ಬಾವಿಗೆ ಬಂದು ಗದ್ದಲ ಮಾಡ್ತಕ್ಕಂತ ಒಂದು ಪ್ರಯತ್ನವನ್ನ ಕೂಡ ಮಾಡಿದಾಗ ಸಭಾಪತಿ ಸ್ಥಾನದಲ್ಲಿದ್ದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಡೆರೆಕ್ ಒಬ್ರಿಯಾನ್ ಸದನದಿಂದ ಹೊರಗಡೆ ಹೋಗ್ಬೇಕು ಅಂತಕ್ಕಂತ ಮೌಖಿಕ ಆದೇಶವನ್ನ ತಕ್ಷಣ ಕೊಟ್ರು. ಡೆರೆಕ್ ಒಬ್ರಿಯಾನ್ ಅವರನ್ನ ಸದನದಿಂದ ಹೊರಗೆ ಕಳಿಸಲಾಗತ್ತೆ ಒಂದು ದಿನದ ಕಾಲ ಅಂತಕ್ಕಂಥದ್ದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಜಗದೀಪ್ ಧನ್ಕರ್ ಹೇಳಿದ್ರು. ನೀವ್ ಇದನ್ನ ಹೇಗ್ ಸಮರ್ಥಿಸ್ಕೊಳ್ತೀರಿ? ಇಂಥ ವರ್ತನೆಯನ್ನ ಯಾರಾದ್ರೂ ಸಹಿಸ್ಕೊಳ್ಳಿಕ್ ಸಾಧ್ಯನಾ? ನನಗೆ ಇದು ಅಸಹ್ಯ ಅನಿಸ್ತಾ ಇದೆ, ತುಂಬಾ ಶೇಮ್ಫುಲ್ ಆಗಿರ್ತಕ್ಕಂಥ ಘಟನೆ ಅಂತಕ್ಕಂಥದ್ದನ್ನ ಕೂಡ ಜಗದೀಪ್ ಧನ್ಕರ್ ಡೆರೆಕ್ ಒಬ್ರಿಯಾನ್ ಬಗ್ಗೆ ಖರ್ಗೆ ಅವರಿಗೆ ಹೇಳಿದ್ರು. ನಂತರ ಡೆರೆಕ್ ಒಬ್ರಿಯಾನ್ ಹೊರಗಡೆ ಹೋಗುವಂತೆ ಹೇಳಲಾಯ್ತು. ಅವರು ನಂತರ ಗದ್ದಲ ಗಲಾಟೆಯ ಕಾರಣದಿಂದಾಗಿ ರಾಜ್ಯಸಭಾ ಕಲಾಪವನ್ನ ಸ್ವಲ್ಪ ಹೊತ್ತಿನ ಕಾಲ ಮುಂದೂಡಲಾಯಿತು. ರಾಜ್ಯಸಭೆಯಲ್ಲೂ ಕೂಡ ಸಾಕಷ್ಟು ಗದ್ದಲ ಗಲಾಟೆ ನಿನ್ನೆಯ ಸೆಕ್ಯೂರಿಟಿ ಬ್ರೀಚ್ಗೆ ಸಂಬಂಧಪಟ್ಟಂತೆ ನಡೆದಿದೆ. ಪ್ರತಿಮಾ, ಎಸ್ ಪ್ರಶಾಂತ್, ಈ ಅನುಚಿತ ವರ್ತನೆಗಳು ಇದೆಲ್ಲವನ್ನ ಗಮನಿಸಿ ಸಸ್ಪೆಂಡ್ ಮಾಡುವಂಥದ್ದು ನಡೀತಾ ಇರುತ್ತೆ. ಆದರೆ ಈ ಬಾರಿ ನಡೆದಂಥ ಈ ಘಟನೆ ಏನಿದೆ, ಯಾವ ಕಾರಣಕ್ಕಾಗಿ ಇಷ್ಟು ದೊಡ್ಡ ಗದ್ದಲ ಎಬ್ಬಿದೆಯೋ ಅದೇ ರೀತಿಯ ಘೋಷಣೆಯನ್ನು ಒಬ್ಬರು ಸಂಸದರು ನುಡಿತಾರೆ ಅಂತಂದ್ರೆ ಅದು ಏನನ್ನು ಸೂಚಿಸುತ್ತೆ, ಏನು ಸಂದೇಶ ಕೊಡುತ್ತೆ ಅಂತ? ನೋಡಿ, ಸಂಸತ್ನಲ್ಲಿ ಅನೇಕ ಘೋಷಣೆಗಳು ಹಿಂದೆ ಕೂಡ ಮೊಳಗಿವೆ, ಆದ್ರೆ ಈಗಿನ ಪರಿಸ್ಥಿತಿ ಬೇರೆ ಇದೆ. ನಿನ್ನೆ ದಾಳಿಕೋರರು ಕೂಗಿರ್ತಕ್ಕಂತ ಘೋಷಣೆಗಳನ್ನೇ ಇವತ್ತು ಕೂಗ್ತಕ್ಕಂತ ಅವಶ್ಯಕತೆ ಇತ್ತ? ಅಥವಾ ಪಾರ್ಲಿಮೆಂಟ್ ನಲ್ಲಿ ಈಗ ತಾನಾಶಾಹಿ ನಹಿ ಚಲೆಗಿ ಈ ಘೋಷಣೆಗಳು ಹಿಂದೆ ಕೂಡ ಸಂಸದರು ಕೂಗಿದ್ದಾರೆ, ಕೂಗ್ತಾ ಇರ್ತಾರೆ ಪ್ರತಿಭಟನೆ ಸಂದರ್ಭದಲ್ಲಿ. ಹೀಗಾಗಿ ಆ ಎಕ್ಸ್ಟ್ರೀಮ್ ಸ್ಟೆಪ್ ನ ಅವಶ್ಯಕತೆ ಇತ್ತ ಅನ್ನೋದು ಕೂಡ ಪ್ರಶ್ನೆ. ನಿಶ್ಚಿತವಾಗಿ ಇದರ ಬಗ್ಗೆ ನೋಡಿ, ಒಂದು ನಿನ್ನೆಯ ಘಟನೆಯ ತನಿಖೆ ಅದು ಒಂದು ಭಾಗ. ಆದ್ರೆ ರಾಜಕೀಯ ಪಕ್ಷಗಳು ತಕ್ಷಣಕ್ಕೆ ಇದು ಪರ ವಿರೋಧದ ಚರ್ಚೆಗಳನ್ನ ಶುರು ಮಾಡ್ತವೆ, ಒಬ್ರಿಗೊಬ್ರು ಆರೋಪ ಪ್ರತ್ಯಾರೋಪಗಳನ್ನ ಶುರು ಮಾಡ್ತವೆ. ಇದು ಅವಶ್ಯಕತನ ಅಥವಾ ಸಂಸತ್ನಲ್ಲಿ ಎಲ್ಲರೂ ಒಟ್ಟಾಗಿ ಈ ಘಟನೆಯನ್ನ ಖಂಡಿಸೋದು ಈಗ ಅವಶ್ಯಕತೆ ಇದೆಯಾ ಅಂತಕ್ಕಂಥದ್ರ ಬಗ್ಗೆ? ಆದ್ರೆ ರಾಜಕೀಯ ಪಕ್ಷಗಳು ರಾಜಕೀಯ ಮಾಡ್ತವೆ, ಆರೋಪ ಮುಂದುವರಿತಾವೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಆಮೇಲೆ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.